ನೇಪಾಳ ಟಿಬೆಟ್ ಗಡಿಯಲ್ಲಿ ಸಂಭವಿಸಿದ ಭೀಕರ ಫ್ಲಾಶ್ ಫ್ಲಡ್ಗೆ ಇಡೀ ಪ್ರದೇಶವೇ ತತ್ತರಿಸಿದೆ. ಆಗಸ್ಟ್ 26ರ ಬೆಳಗ್ಗೆ ಹಿಮಾಲಯದ ಪರ್ವತ ಪ್ರದೇಶದಲ್ಲಿ ಸಂಭವಿಸಿದ ಗ್ಲೇಷಿಯರ್ ಕುಸಿತ ಮತ್ತು ಭಾರೀ ಹಿಮಬಂಡೆಗಳ ಕುಸಿತದ ಬಳಿಕ ಅಪಾರ ಪ್ರಮಾಣದ ನೀರು, ಕೆಸರು ಮತ್ತು ಬಂಡೆಗಳು ಏಕಾಏಕಿ ನದಿಗೆ ನುಗ್ಗಿವೆ. ಇದರ ಪರಿಣಾಮ ನೇಪಾಳದ ರಾಸುವಾ ಮತ್ತು ನುವಾಕೋಟ್ ಜಿಲ್ಲೆಗಳು, ವಿಶೇಷವಾಗಿ ರಾಸುವಾ ಗಡಿ, ಟಿಮುರೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಭಾರೀ ಹಾನಿಗೊಳಗಾಗಿವೆ. ಪ್ರವಾಹದ ರಭಸ ಎಷ್ಟಿತ್ತು ಎಂದರೆ ಮನೆಗಳು, ಸೇತುವೆಗಳು, ರಸ್ತೆಗಳು, ವಿದ್ಯುತ್ ಮೂಲಸೌಕರ್ಯ ಮತ್ತು ಹಲವಾರು ಕಟ್ಟಡಗಳು ನೀರು ಮತ್ತು ಕೆಸರಿನಲ್ಲಿ ಕೊಚ್ಚಿ ಹೋಗಿವೆ. ಕೆಲವು ಪ್ರದೇಶಗಳಲ್ಲಿ ಸಂಪರ್ಕ ವ್ಯವಸ್ಥೆಯು ಸಂಪೂರ್ಣವಾಗಿ ಕಡಿತಗೊಂಡಿದೆ. ವರದಿಗಳ ಪ್ರಕಾರ ಸುಮಾರು 19 ಸೇತುವೆಗಳು ಮತ್ತು 40 ಕಿಲೋಮೀಟರ್ಗೂ ಹೆಚ್ಚು ರಸ್ತೆಗಳು ಹಾನಿಗೊಳಗಾಗಿವೆ. ಈ ದುರಂತದಲ್ಲಿ ನೇಪಾಳ ಮತ್ತು ಟಿಬೆಟ್ ಎರಡೂ ಭಾಗಗಳಲ್ಲಿ 300ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿರುವ ವರದಿಗಳಿವೆ. ಮತ್ತೊಂದೆ ಸುಮಾರು 400ಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾದವರಲ್ಲಿ ಸ್ಥಳೀಯರಷ್ಟೇ ಅಲ್ಲದೆ ಭಾರತ ಸೇರಿದಂತೆ ಹಲವು ದೇಶಗಳ ಪ್ರವಾಸಿಗರು ಮತ್ತು ಯಾತ್ರಿಕರು ಇದ್ದಾರೆ. ವಿಶೇಷವಾಗಿ ಮೌಂಟ್ ಕೈಲಾಶ್ ಯಾತ್ರೆಗೆ ತೆರಳಿದ್ದ ಹಲವು ವಿದೇಶಿ ಪ್ರವಾಸಿಗರ ಸಂಪರ್ಕ ಕಡಿತಗೊಂಡಿದೆ. ರಕ್ಷಣಾ ಕಾರ್ಯಾಚರಣೆಗಾಗಿ ನೇಪಾಳ ಸೇನೆ, ಪೊಲೀಸರು ಮತ್ತು ಸ್ಥಳೀಯ ರಕ್ಷಣಾ ತಂಡಗಳು ಕಾರ್ಯಾಚರಣೆ ನಡೆಸುತ್ತಿದೆ. ಹವಾಮಾನ ಮತ್ತು ದುರ್ಗಮ ಪರ್ವತ ಪ್ರದೇಶದಿಂದಾಗಿ ರಕ್ಷಣಾ ಕಾರ್ಯಾಚರಣೆಗೆ ಹಲವು ಸವಾಲುಗಳು ಎದುರಾಗಿವೆ. ಇದೇ ವೇಳೆ ಮೇಲ್ಭಾಗದಲ್ಲಿ ನೀರು ತಡೆದು ನಿಂತಿರುವುದರಿಂದ ಮತ್ತೊಂದು ಪ್ರವಾಹದ ಅಪಾಯದ ಬಗ್ಗೆಯೂ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಈ ಭೀಕರ ದುರಂತದ ಕುರಿತು ಮತ್ತಷ್ಟು ತಾಜಾ ಮತ್ತು ಪ್ರಮುಖ ಸುದ್ದಿಗಳಿಗಾಗಿ ಸಂಚಲನ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಂಚಲನ ನ್ಯೂಸ್, ಸುದ್ದಿಯ ಜೊತೆ